ಪುನೀತ್ ರಾಜ್ಕುಮಾರ್ ಬಂದು ನಮ್ ದೇವ್ರು, ನಮ್ಮ ಅಣ್ಣ. ಇದು ಒಂದು ನಮ್ ಲವರ್. ತಂದೆ ತಾಯಿ ತಮಿಳವರು, ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳ್ದಿರೋದು. ನಮ್ಗೆ ದರ್ಶನ್ ಅಂತ ತುಂಬಾ ಇಷ್ಟ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ನಾನು ಕೋರ್ಟ್ ಹತ್ರ ನಿಂತ್ಕೊಂಡು ಇದ್ ಮಾಡ್ತೀನಿ, ಸ್ಟ್ರೈಕ್ ಮಾಡಿ ಇವ್ರನ್ನ ತೆಗಿಯಕ್ ನಾನ್ ಮುಂದೆ ನಿಂತ್ಕೊಳ್ತೀನಿ. ನನ್ನ ಜೊತೆ ಯಾರು ಬರ್ತಾರೆ? ಒಂದು ಉಗ್ರ ಹೋರಾಟ ಉಂಟು. ಬಂದ ನಾನ್ ನಿಂತ್ಕೊಳ್ತೀನಿ. ಅಷ್ಟು ದುಃಖ ಇದೆ. ಇನ್ನು ಎಷ್ಟು ದಿನ ಅಯ್ಯಪ್ಪ ಒಳಗಡೆ ಇರೋದು ಹೇಳಿ? ಸಾಕಾಗಲ್ವಾ? ಒಂದ್ ಕೊಲೆ ಡೈರೆಕ್ಟ್ ಆಗಿ ಕೊಲೆ ಮಾಡೋನ್ಗೆ ಇಷ್ಟು ಶಿಕ್ಷೆ ಕೊಡಲ್ಲ ರೀ. ಅಯ್ಯಪ್ಪಂದು ಇಲ್ದೇ ಇರೋ ಕೇಸ್ ಎಲ್ಲ ಅಯ್ಯಪ್ಪನ ಮೇಲ್ಗಡೆ ಹಾಕ್ತಾರೆ. ಇನ್ನು ಏನ್ ಮಾಡ್ಬೇಕು? ಒಳಗಡೆನೆ ಇಲ್ಲ ಅಂತ ಅವನ್ನ ಸಾಯಿಸ್ಬಿಡಿ, ಅದೇ ಮಾಡ್ಬೇಕು. ಇಲ್ಲ ಸಾರ್ಥಕವಾಯ್ತು ನಿನ್ ಜನ್ಮ ಸಾರ್ಥಕವಾಗಿ ಹೋಯ್ತು ಬಿಡು. ಇನ್ನೇನು ಅವ್ರದ್ದು ಹೆಣನೇ ಆಚೆ ಕೊಡ್ಬೇಕು, ಆತರ ಪರಿಸ್ಥಿತಿಯಲ್ಲಿ ಮಾಡ್ತಾರೆ. ನಮ್ಗೆ ಹೊಟ್ಟೆ ಉರಿತಾ ಇದೆ ನಿಜವಾಗ್ಲು. ನೀವು ನಂಬ್ತಿರಲ್ವಾ? ಈ ದೇವಸ್ಥಾನ ಒಳಗಡೆ ಹೋಗಿ ಮಿನಿಮಮ್ 2 ತಿಂಗಳು ಮುಂಚೆ ಆಯ್ತು. ಏನ್ ಯೂಸ್? ಯಾವ ದೇವ್ರು ಇದಾರೆ ಆಚೆ ತೆಗಿಯಕ್ಕೆ? ಯಾವನ್ ತಪ್ಪು ಮಾಡಿಲ್ಲ ಕರ್ನಾಟಕದಲ್ಲಿ ನಾನು ಕೇಳ್ತಾ ಇರೋದು. ಎಲ್ಲಾ ತಪ್ಪು ಮಾಡವನೆ. ಅಯ್ಯಪ್ಪ ಚಾಕು ಎತ್ಕೊಂಡ್ ಚುಚ್ಚಿದಾನ? ಯಾರನ್ನ ನೋಡಿದಾರ? ಸರಿ, ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ. ಇವ್ರನ್ನ ಕೊಲೆ ಮಾಡಿದ್ರು ಅಂತ ಒಂದು ವ್ಯಕ್ತಿ ಹೋದಲ್ವಾ, ಅವನು ಒಂದು ಕಾಲ್ ಲಿಸ್ಟ್ ನೋಡಿ ತಾನೆ ಹೋದ. ಒಂದು ಹುಡುಗಿ ಯಾರೋ ಚಾಟ್ ಮಾಡ್ತಾರಂತ ತಾನೆ ಹೋದ. ಮತ್ತೆ ಅವನ್ ಮಾತ್ರ ಯೋಗ್ಯನಾ? ಎಷ್ಟು ದಿನ ಶಿಕ್ಷೆ ಅಯ್ಯಪ್ಪನ್ಗೆ? ಸಾಕಾಯ್ತು ನಮ್ಗಳಿಗೂ. ನಿಜ ಹೇಳ್ತಾ ಇದೀವಿ, ನಾವು ದೇವಸ್ಥಾನ ಕಡೆ ಹೋಗಲ್ಲ. ಯಾವ ದೇವ್ರು ಇಲ್ಲಿದ್ದಾರೆ? ಎಷ್ಟೋ ದುರಂಕಾರ ಮಾಡಿರೋರೇ ಆಚೆ ಇದ್ದಾರೆ. ಇವ್ನ್ಗೇನ್ ರೋಗ? ಆಚೆ ಕೊಡಕ್ಕೆ ಏನದು? ಕಾಯ್ತಾ ಇದೀವಿ ಯಾವಾಗ ಆಚೆ ಬರ್ತಾರೆ ಅಂತ. ಇದ್ರಲ್ಲಿ ಅವ್ರ ವೈಫ್ದು ಒಂದು ರಾಮಾಯಣ ನಮ್ಗಳಿಗೆ. ನಾನ್ ನಿಜ ಹೇಳ್ತೀನಿ, ಬೇಜಾರ್ ಮಾಡ್ಕೊಬಿಡಿ. ನಮ್ಮ ಅತ್ಕೆನೆ ಅವ್ರನ್ನ ಬೈಯಕ್ ನಮ್ಗೆ ಮನ್ಸಿಲ್ಲ. ಮನೇಲಿ ಎಂಟಿ ಸರಿ ಇಲ್ಲ ಅಂತ ಗಂಡದ ಇದೇ ರೀತಿ ಇರೋದು. ಫಸ್ಟ್ ಹುಡುಗಿರು ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಹುಡುಗರದ್ದು ಸಿದ್ ಮಾಡ್ಬೇಕು. ನಾನ್ ಬರ್ತೀನಿ, ರೆಡಿ ಆಗಿರ್ತೀನಿ, ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡು ಅವ್ರಿಗೆ ಮಾತಾಡಕ್ಕೆ. ನನ್ ಜೊತೆ ಯಾರು ಬರೋರು? ಈಗನೇ ಹೇಳ್ತೀನಿ, ಮುಂದೆನೆ ನಮ್ ಮನೆ ಇರೋದು ಡೌನ್ ಅಲ್ಲಿ. ಯಾರು ನನ್ ಜೊತೆ ಬರ್ತಾರ ಅಂತ ಹೇಳಿ ನಾನ್ ನಿಂತ್ಕೊಂಡು ಮಾತಾಡ್ತೀನಿ. ಇದ್ಯಾವ್ದು ಹೊಸ ಪ್ರತಿಭೆ? ಇನ್ನು ಏನ್ ಶಿಕ್ಷೆ ತಪ್ಪು ಮಾಡಿದಾರೆ? ಸುಮ್ನೆ ಹೂವು ಹಾಕೋದು, ಹಾಲು ಹಾಕೋದು, ಊಟ ಹಾಕೋದ್ರಿಂದ ಏನು ಬರಲ್ಲ ರೀ. ಇವ್ರು ಪುನೀತ್ ಅಂತ ನಮ್ ಜೀವ. ನಮ್ಗೆ ಅವ್ರ ಮಣ್ಣಿಗೆ ಹೋದ್ರು ಇವ್ರನ್ನೂ ಹಂಗೆ ಕಲ್ಸ್ಬೇಕಂತ ಐಡಿಯಾ ಮಾಡ್ತಾರಂತ ಅನ್ಸುತ್ತೆ. ನಾನು ಎಲ್ಲಾರ್ಗು ಹೇಳ್ತಾ ಇದೀನಿ, ಒಬ್ಬನ್ ಕೊಲೆ ಮಾಡ್ದ ಅಂತಲ್ಲ, ನಾವು ನೋಡಲ್ಲ. ನಮ್ದ ಬಾಸು, ನಮ್ ದೇವ್ರದು, ನಾವ್ ಹೋಗಿ ನೋಡ್ತೀವಿ. ಎಲ್ಲಾರ್ಗು ಹೇಳ್ತಾ ಇದೀವಿ, ಪ್ರಶ್ನೆ ಅವ್ರದ್ದು ಏನಿದೆ ಅದು ಆ ಕಡೆ ಇಕ್ರಿ. ಒಂದು ವ್ಯಕ್ತಿಯಾಗಿ ಒಂದು ಹೀರೋ ಅಂತ ಅವ್ರಿಗೆ ಏನು ಇದು ಕೊಡ್ಬೇಕು ಇಂಪಾರ್ಟೆಂಟ್ ಅದು ಕೊಟ್ಟು ಎಲ್ಲಾರು ಹೋಗಿ ದಯವಿಟ್ಟು ಮೊಬೈಲ್ ಅಲ್ಲಿ ಯಾರು ನೋಡ್ಬೇಡಿ, ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಮೋಸ್ಟ್ಲಿ ಅವ್ರ ಸ್ಮೈಲ್ ನಂಗೆ ತುಂಬಾ ಇಷ್ಟ. ಸ್ಮೈಲು, ಆಮೇಲೆ ಬೈಯೋದು. ಹೆಣ್ಮಕ್ಳಿಗೆ ಬೈತಾರಲ್ವಾ ಅದೇ ಇಷ್ಟ. ನಮ್ ಯಜಮಾನ್ರು ಅದೇ ಕೇಳೋದು, ಎಲ್ಲ ಏನನ್ನೇ ಇಷ್ಟ ಪಡ್ತೀನಿ, ನೀನ್ ಅವ್ನ್ ಬೈಯೋದು ಇಷ್ಟ ಅಂತ. ಅದೇ ಒಬ್ರೊಬ್ರಿಗೂ ಒಂದಿರುತ್ತೆ. ನನ್ಗೆ ಅವ್ರು ಬೈಯೋದು, ಅವ್ರ ಸ್ಮೈಲೇ ಇಷ್ಟ. ನೀವುಗಳು ಸುಮ್ನೆ ಟೈಮ್ ಪಾಸ್ ಮಾಡ್ಬೇಡ್ರಿ. ಮಗಳಿಗೆ ದುನಿಯಾ ವಿಜಯ್ ಅಂತ ತುಂಬಾ ಇಷ್ಟ. ಬಟ್ ಈ ನಡುವೆ ಹಾಸ್ಟೆಲ್ ಇಂದ ಬಂದಿದ್ಲು. ಇವ್ರ ಮೂವಿಗೆ ನೋಡ್ಬಿಟ್ಟು ಹಂಗ ಅಲ್ತಾವಳೆ. ಯಾಕೆ ಅಲ್ತಿ ಅಂತ ಕೇಳ್ದ. ಇವ್ರನ್ನ ಆಚೆ ಕೊಡಿಸ್ಬೇಕು. ನಾನು ಅದೇ ಹೇಳ್ದೆ, ಚೆನ್ನಾಗಿ ಓದಿ ಒಂದು ಲಾಯರ್ ಆಗ್ಬಿಟ್ಟು ನೀವೆಲ್ಲ ಇದ್ ಮಾಡಿ. ಅಷ್ಟೊತ್ತಿಗೆ ಅಪ್ಪ ಇರ್ತಾನ ಇಲ್ವಾ ಗೊತ್ತಿಲ್ಲ. ಏನು ಹೇಳ್ತಾರಲ್ವಾ, ಪುನೀತ್ ರಾಜ್ಕುಮಾರ್ ಬಂದು ನಮ್ ದೇವ್ರು, ನಮ್ಮ ಅಣ್ಣ. ಇದು ಒಂದು ನಮ್ ಲವರ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಂಗ ಅನ್ಕೊಳ್ತೀವಿ ನಾವು ಅಷ್ಟೇ. ಇದು ಯಾರು ಏನ್ ಹೇಳ್ದಲ್ ಸರಿ, ನಮ್ಮ ಯಜಮಾನ್ರು ನೋಡ್ದಲ್ ಸರಿ, ನಮ್ ಲವರ್ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.